ಈ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಆ, ಇಂದು ನಾವು ಪ್ರಾಚೀನ ಭಾರತೀಯ ಅಧ್ಯಾತ್ಮ ಸಾಹಿತ್ಯದ ಅತ್ಯಂತ ಮಹತ್ವದ ಪಠ್ಯವಾದ ಶಿವಲೀಲಾಮೃತದ 1ನೇ ಅಧ್ಯಾಯದ ಕುರಿತು ಸುದೀರ್ಘವಾದ ಚರ್ಚೆಯನ್ನು ಮಾಡಲಿದ್ದೇವೆ. ಮಥುರೆಯ ದಾಶಾರ್ಹ ರಾಜ ಮತ್ತು ಆತನ ಪತ್ನಿ ಕಾಶಿರಾಜನ ಮಗಳಾದ ಕಲಾವತಿಯ ಕಥೆ ನಮ್ಮ ಇಂದಿನ ಕೇಂದ್ರಬಿಂದು. ಹೌದು. ಆಧುನಿಕ ಆಧ್ಯಾತ್ಮಿಕ ಸಾಧಕರಿಗೆ ಈ ಕಥೆ ನಿಜಕ್ಕೂ ಅನೇಕ ಗಹನವಾದ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಖಂಡಿತ. ಮುಖ್ಯವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪಾರಂಪರಿಕ ಗುರುವಿನಿಂದ ಅಧಿಕೃತ ದೀಕ್ಷೆ ಪಡೆಯುವುದು ಏಕೆ ಅತ್ಯಗತ್ಯ? ಕಲಾವತಿಗೆ ಮಂತ್ರದ ಸಂಪೂರ್ಣ ಸಿದ್ಧಿಯಿದ್ರೂ ಆಕೆ ತನ್ನ ಪತಿಗೆ ಏಕೆ ನೇರವಾಗಿ ಉಪದೇಶ ಮಾಡಲಿಲ್ಲ? ಮತ್ತೆ ಸ್ಪರ್ಶದ ತಕ್ಷಣದ ದೈಹಿಕ ಸುಡುವಿಕೆ, ಪಾಪಗಳು ಕಾಗೆಗಳ ರೂಪದಲ್ಲಿ ಭಸ್ಮವಾಗುವಿಕೆ, ಇಂಥ ಘಟನೆಗಳನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಅನ್ನೋದು ನಮ್ಮ ಇಂದಿನ ಚರ್ಚೆಯ ಪ್ರಮುಖ ಪ್ರಶ್ನೆಗಳು. ಈ ವಿಷಯದಲ್ಲಿ ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಶಿವಲೀಲಾಮೃತದ ಈ ಪ್ರಸಂಗವು ಕೇವಲ ಸಾಂಕೇತಿಕ ಕಥೆಯಲ್ಲ, ಬದಲಿಗೆ ಇದೊಂದು ನಿಖರವಾದ ಆಧ್ಯಾತ್ಮಿಕ ಮತ್ತು ಶಕ್ತಿಯುತ ವಿಜ್ಞಾನ. ಕಥೆಯಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ನಿರ್ದಿಷ್ಟ ಗುರುಪರಂಪರೆಯಿಂದ ಹರಿದುಬರುವ ಶಕ್ತಿಯ ಸಂವಹನ ಮತ್ತು ಮಂತ್ರದ ನೈಜ ಕಂಪನಗಳಿಂದ ಉಂಟಾದ ಭೌತಿಕ ಘಟನೆಗಳು ಎಂಬುದನ್ನು ನಾನಿಲ್ಲಿ ಪ್ರತಿಪಾದಿಸುತ್ತೇನೆ. ನಿಮ್ಮ ನಿಲುವಿದಿಲೆ ನನ್ನನ್ನು ಭಿನ್ನವಾದ ದೃಷ್ಟಿಕೋನವಿದೆ. ಆಧ್ಯಾತ್ಮಿಕ ಪಥದಲ್ಲಿ ದೀಕ್ಷೆ ಮುಖ್ಯ ಎಂಬುದನ್ನು ನಾನೂ ಒಪ್ಪುತ್ತೇನೆ. ಆದರೆ ಈ ಸಾಂಪ್ರದಾಯಿಕ ಪದ್ಧತಿಗಳನ್ನು ಮತ್ತು ಅದರಲ್ಲಿ ಬರುವ ಪವಾಡ ಸದೃಶ ಘಟನೆಗಳನ್ನು ನಾವು ಇಂದಿನ ತಾರ್ಕಿಕ ಹಾಗೂ ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸುವುದು ಬಹಳ ಮುಖ್ಯ. ಈ ಪಠ್ಯದಲ್ಲಿ ಬರುವ ದೈಹಿಕ ಸುಡುವಿಕೆ ಅಥವಾ ಪಾಪಗಳು ಕಾಗೆಗಳಾಗಿ ಭಸ್ಮವಾಗುವ ಪ್ರಸಂಗಗಳನ್ನು ನಾವು ಅಕ್ಷರಶಃ ಭೌತಿಕ ಘಟನೆಗಳೆಂದು ನಂಬುವುದು ಸ್ವಲ್ಪ ಕಷ್ಟ. ಅವು ಮನುಷ್ಯನೊಳಗಿನ ಅಪರಾಧಿ ಪ್ರಜ್ಞೆ, ಮಾನಸಿಕ ಹೊರೆಗಳು ಮತ್ತು ಅಹಂಕಾರಗಳು ಆಧ್ಯಾತ್ಮಿಕ ಜ್ಞಾನೋದಯದ ಎದುರು ಹೇಗೆ ನಾಶವಾಗುತ್ತವೆ ಎಂಬುದನ್ನು ವಿವರಿಸುವ ಅತ್ಯದ್ಭುತ ಸಾಂಕೇತಿಕ ಮತ್ತು ಮನೋವೈಜ್ಞಾನಿಕ ರೂಪಕಗಳು. ಹಾಗೆಯೇ ಕಲಾವತಿಯು ತನ್ನ ಪತಿಗೆ ಉಪದೇಶ ಮಾಡದಿರಲು ಆಧ್ಯಾತ್ಮಿಕ ಕಾರಣಗಳಿಗಿಂತಲೂ ಆ ಕಾಲದ ಪಿತೃಪ್ರಧಾನ ಸಮಾಜದ ಕಟ್ಟುಪಾಡುಗಳೇ ಪ್ರಮುಖ ಕಾರಣ ಎಂಬುದು ನನ್ನ ದೃಢವಾದ ನಿಲುವು. ನೋಡಿ, ನಿಮ್ಮ ಈ ಮನೋವೈಜ್ಞಾನಿಕ ವಿಶ್ಲೇಷಣೆಯು ಆಧುನಿಕ ಮನಸ್ಸುಗಳಿಗೆ ಆಕರ್ಷಕವಾಗಿ ಕಾಣಬಹುದು. ಆದರೆ ನಾವು ಕಥೆಯ ವಿವರಗಳನ್ನು ಮತ್ತು ಪ್ರಾಚೀನ ಋಷಿಗಳ ಉದ್ದೇಶವನ್ನು ಇನ್ನಷ್ಟು ಆಳವಾಗಿ ಪರಿಶೀಲಿಸಬೇಕಾಗಿದೆ. ನನ್ನ ವಾದವನ್ನು ಆರಂಭಿಸುತ್ತೇನೆ. ಕಲಾವತಿಯ ನಿಲುವನ್ನು ನಾವು ಕೇವಲ ಪಿತೃಪ್ರಧಾನ ಕಟ್ಟುಪಾಡು ಎಂದು ತಳ್ಳಿಹಾಕುವಂತಿಲ್ಲ. ಪಠ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ. ಕಲಾವತಿಯು ದುರ್ವಾಸ ಋಷಿಗಳಿಂದ ಬಾಲ್ಯದಲ್ಲೇ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ದೀಕ್ಷೆ ಪಡೆದಿದ್ದಳು. ಆಕೆ ನಿರಂತರ ವ್ರತಸ್ಥಳಾಗಿದ್ದಳು. ಮತ್ತೊಂದೆಡೆ ದಾಶಾರ್ಹ ರಾಜನು ಒಳ್ಳೆ ಆಡಳಿತಗಾರನಾಗಿದ್ದರೂ ಆತನ ವೈಯಕ್ತಿಕ ಜೀವನದಲ್ಲಿ ಅಭಕ್ಷ್ಯ ಭಕ್ಷಣೆ ಮತ್ತು ವಿಷವಾಸನೆಗಳಿದ್ದವು. ತನ್ನ ಪತಿಗೆ ಮಂತ್ರೋಪದೇಶ ಮಾಡುವ ಅಧಿಕಾರ ತನಗಿಲ್ಲ ಎಂದು ಕಲಾವತಿ ಸ್ಪಷ್ಟವಾಗಿ ಹೇಳುತ್ತಾಳೆ. ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಮಂತ್ರೋಪದೇಶ ಎಂಬುದು ಕೇವಲ ಕೆಲವು ಅಕ್ಷರಗಳನ್ನು ಕಿವಿಯಲ್ಲಿ ಉಚ್ಚರಿಸುವುದಲ್ಲ, ಅದೊಂದು ನಿಖರವಾದ ಶಕ್ತಿಯ ವರ್ಗಾವಣೆ. ಯಾರು ಆ ಶಕ್ತಿಯನ್ನು ಧಾರಣೆ ಮಾಡಲು ಸಕ್ಷಮರಾಗಿರುತ್ತಾರೋ ಆ ಅಧಿಕಾರ ಪ್ರಾಪ್ತವಾದ ಗುರುಗರು ಮಾತ್ರ ಅದನ್ನು ನೀಡಬೇಕು. ಅದಕ್ಕಾಗಿಯೇ ಆಕೆ ವಸಿಷ್ಠ, ವಾಮದೇವರಂತಹ ಶ್ರೇಷ್ಠ ಮಂತ್ರಜ್ಞರಾದ ಗರ್ಗಮುನಿಗಳ ಬಳಿ ರಾಜನನ್ನು ಕಳುಹಿಸುತ್ತಾಳೆ. ಇದು ಯಾವುದೇ ಸಾಮಾಜಿಕ ಮಿತಿಯಲ್ಲ, ಇದೊಂದು ಕಟ್ಟುನಿಟ್ಟಿನ ಆಧ್ಯಾತ್ಮಿಕ ನಿಯಮ. ಒಂದು ನಿಮಿಷ. ನೀವು ಅಧಿಕಾರ ಮತ್ತು ಶಕ್ತಿಯ ವರ್ಗಾವಣೆ ಎಂಬ ಪದಗಳನ್ನು ಬಳಸಿದ್ದೀರಿ. ಈ ತರ್ಕವು ಕೇಳಲು ಬಹಳ ಪ್ರಬಲವಾಗಿದೆ. ಆದರೆ ನಾನು ಇದನ್ನು ಬೇರೆ ರೀತಿಯಲ್ಲಿ ವಿಶ್ಲೇಷಿಸುತ್ತೇನೆ. ಗರ್ಗ ಮುನಿಗಳಂತಹ ಸಿದ್ಧ ಗುರುವಿನ ಬಳಿ ಕಳುಹಿಸುವುದು ಸಾಧಕನ ಮಾನಸಿಕ ಸಿದ್ಧತೆಗೆ ಅತ್ಯಂತ ಅವಶ್ಯಕ ಎಂಬುದರಲ್ಲಿ ಎರಡು ಮಾತಿಲ್ಲ. ಒಬ್ಬ ರಾಜನಿಗೆ ತನ್ನ ಅಹಂಕಾರವನ್ನು ಬಿಟ್ಟು ತಲೆಬಾಗಲು ಆತನಷ್ಟೇ ಪ್ರಭಾವಶಾಲಿಯಾದ ಗುರುವಿನ ಅಗತ್ಯವಿರುತ್ತದೆ. ಆದರೆ ಕಲಾವತಿ ಹೇಳುವ ಮಾತನ್ನು ಪಠ್ಯದಲ್ಲಿ ಅಕ್ಷರಶಃ ಉಲ್ಲೇಖಿಸಿರಲಾಗಿದೆ. ಸ್ತ್ರೀಯರಿಗೆ ಪತಿಯೇ ಗುರು ಆದ ಕಾರಣ ನಾನು ನಿಮಗೆ ಮಂತ್ರೋಪದೇಶ ಮಾಡಲು ಅಧಿಕಾರವುಳ್ಳವಳಲ್ಲ. ಈ ವಾಕ್ಯವನ್ನು ನಾವು ಹೇಗೆ ನಿರ್ಲಕ್ಷ್ಯ ಮಾಡಲು ಸಾಧ್ಯ? ಇದು ಅಪ್ಪಟ ಸಾಮಾಜಿಕ ನಿರ್ಮಿತಿಯಲ್ವಾ? ಅವಳಿಗೆ ಜ್ಞಾನವಿತ್ತು, ಮಂತ್ರದ ಸಿದ್ಧಿಯಿತ್ತು, ಪತಿಯೇ ಜನ್ಮಜನ್ಮಾಂತರದ ಪಾಪಗಳನ್ನು ಗುರುತಿಸುವ 3 ಕಾಲಗಳ ಅರಿವು ಅವಳಿಗಿತ್ತು. ಆದರೂ ಅವಳು ಉಪದೇಶ ಮಾಡಲಿಲ್ಲವೆಂದರೆ ಅದು ಅಂದಿನ ಕಾಲದ ಕಠಿಣ ಶ್ರೇಣೀಕೃತ ನಿಯಮಗಳ ಪ್ರತಿಫಲನವಷ್ಟೇ. ಹೆಂಡತಿ ಗಂಡನಿಗೆ ಜ್ಞಾನ ನೀಡಬಾರದು ಎಂಬ ಈ ಮಿತಿಯನ್ನು ಪ್ರಾಚೀನ ಕಾಲದ ಪಿತೃಪ್ರಧಾನ ವ್ಯವಸ್ಥೆ ಸೃಷ್ಟಿಸಿತ್ತು. ನಿಮ್ಮ ಈ ವಾದವನ್ನು ನಾನು ಒಪ್ಪಲಾರೆ.
ಆಧ್ಯಾತ್ಮಿಕ ಪಠ್ಯಗಳಲ್ಲಿ ಬರುವ ವಾಕ್ಯಗಳನ್ನು ಕೇವಲ ಸಾಮಾಜಿಕ ಹಿನ್ನೆಲೆಯಲ್ಲಿ ಮಾತ್ರ ಅರ್ಥೈಸಿಕೊಳ್ಳುವುದು ಪಠ್ಯದ ಆಳವನ್ನು ಕುಗ್ಗಿಸಿದಂತೆ. ಪತಿಯೇ ಗುರು ಎಂಬ ಮಾತು ಅವಳ ನಮ್ರತೆಯನ್ನು ತೋರಿಸುತ್ತದೆ ಹೊರತು ಆಕೆಯ ಅಸಮರ್ಥ್ಯವನ್ನಲ್ಲ. ಸರಿ, ಹಾಗಾದ್ರೆ ಗರ್ಗಮುನಿಗಳು ಅನುಸರಿಸುವ ನಿರ್ದಿಷ್ಟ ಪ್ರಕ್ರಿಯೆಯನ್ನು ನಾವು ಹೇಗೆ ವಿವರಿಸುವುದು? ಅವರು ರಾಜನನ್ನು ಯಮುನಾ ನದಿಯ ತೀರಕ್ಕೆ ಕರೆದೊಯ್ದು ನದಿಯಲ್ಲಿ ಸ್ನಾನ ಮಾಡಿಸಿ ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿ ಕುಳ್ಳಿರಿಸುತ್ತಾರೆ, ಪೂರ್ವಾಭಿಮುಖವಾಗಿ ಕೂರಿಸಿ ಬಲಕಿವಿಯಲ್ಲಿ ಮಂತ್ರವನ್ನು ಉಪದೇಶಿಸುತ್ತಾರೆ. ಇವೆಲ್ಲವೂ ಕೇವಲ ಆಚರಣೆಗಳಲ್ಲ, ಅಥವಾ ನೀವು ಹೇಳುವಂತೆ ಕೇವಲ ರಾಜನ ಅಹಂಕಾರವನ್ನು ಮುರಿಯುವ ತಂತ್ರಗಳಲ್ಲ. ಅಶ್ವತ್ಥ ವೃಕ್ಷವು ನಿರ್ದಿಷ್ಟ ಪ್ರಾಣಶಕ್ತಿಯನ್ನು ಹೊರಸೂಸುತ್ತದೆ. ಪೂರ್ವ ದಿಕ್ಕು ಭೂಮಿಯ ಕಾಂತೀಯ ಕ್ಷೇತ್ರಗಳಿಗೆ ಸಂಬಂಧಿಸಿದೆ, ಬಲಕಿವಿಯು ಮೆದುಳಿನ ನಿರ್ದಿಷ್ಟ ಭಾಗವನ್ನು ಪ್ರಚೋದಿಸುತ್ತದೆ. ಇದು ಪ್ರಾಚೀನ ಋಷಿಗಳು ರೂಪಿಸಿದ ಅತಿ ನಿಖರವಾದ ತಂತ್ರಜ್ಞಾನ. ಯಮುನಾ ನದಿಯ ಜಲತತ್ವವು ದೇಹದ ಕಲ್ಮಶಗಳನ್ನು ನಿವಾರಿಸಲು ಸಹಕಾರಿಯಾಗಿದೆ. ಈ ಸಂಪೂರ್ಣ ಭೌತಿಕ ಮತ್ತು ಶಕ್ತಿಯುತ ಪ್ರಕ್ರಿಯೆಯನ್ನು ನಿರ್ವಹಿಸಲು ಆ ಪರಂಪರೆಯ ಗುರುವೇ ಬೇಕಾಗಿತ್ತು. ಇದನ್ನು ಕೇವಲ ಮಾನಸಿಕ ಸಿದ್ಧತೆ ಎಂದು ಸೀಮಿತಗೊಳಿಸುವುದು ಹೇಗೆ? ಸರಿ, ಆ ಬಾಹ್ಯ ಆಚರಣೆಗಳು ಮನುಷ್ಯನ ಮನಸ್ಸನ್ನು ಕೇಂದ್ರೀಕರಿಸಲು ಅತ್ಯಂತ ಶಕ್ತಿಶಾಲಿ ಉಪಕರಣಗಳು ಎಂಬುದನ್ನು ನಾನು ಖಂಡಿತವಾಗಿಯೂ ಅಲ್ಲಗಳೆಯುವುದಿಲ್ಲ. ವಾತಾವರಣ, ದಿಕ್ಕು, ನದಿಯ ತೀರ, ಪವಿತ್ರ ವೃಕ್ಷ ಇವೆಲ್ಲವೂ ಮನುಷ್ಯನ ಚಂಚಲ ಇಂದ್ರಿಯಗಳನ್ನು ಪ್ರಶಾಂತಗೊಳಿಸಿ ಆತನನ್ನು ವರ್ತಮಾನದ ಕ್ಷಣಕ್ಕೆ ತಂದು ನಿಲ್ಲಿಸುತ್ತವೆ. ಇದೊಂದು ಅತ್ಯುತ್ತಮವಾದ ಮಾನಸಿಕ ಆವರಣದ ನಿರ್ಮಾಣ. ಆದರೆ ಈ ಪ್ರಕ್ರಿಯೆಗಿಂತ ಮುಂಚೆ ಕಥೆಯಲ್ಲಿ ನಡೆಯುವ ಆ ಒಂದು ಪ್ರಮುಖ ಘಟನೆಯ ಬಗ್ಗೆ ನಾವು ಚರ್ಚಿಸಲೇಬೇಕು. ರಾಜನು ತನ್ನ ಪತ್ನಿಯ ಬಳಿ ಬಂದು ಕಾಮಾತುರನಾಗಿ ಕಲಾವತಿಯನ್ನು ಮುಟ್ಟಲು ಹೋದಾಗ ಕಾದ ಕಬ್ಬಿಣವನ್ನು ಮುಟ್ಟಿದಂತೆ ಸುಡಹತ್ತಿತು ಎಂದು ಪಠ್ಯ ಸ್ಪಷ್ಟವಾಗಿ ಹೇಳುತ್ತದೆ. ನೀವು ನಿಮ್ಮ ಆರಂಭಿಕ ನಿಲುವಿನಲ್ಲಿ ಇದನ್ನು ಭೌತಿಕವಾಗಿ ಆಗಿರುವ ಶಕ್ತಿಯುತ ಸತ್ಯ ಎಂದು ಹೇಳಿದ್ದೀರಿ. ಈ ವಾದವನ್ನು ನಾನು ಸಂಪೂರ್ಣವಾಗಿ ತಿರಸ್ಕರಿಸುತ್ತೇನೆ. ಇದು ಆಧುನಿಕ ಮನೋವಿಜ್ಞಾನದಲ್ಲಿ ನಾವು ಕರೆಯುವ ಮಾನಸಿಕ ಹಾಗೂ ನೈತಿಕ ಗಡಿಗಳ ಅತ್ಯಂತ ಪ್ರಬಲವಾದ ಕಾವ್ಯಾತ್ಮಕ ರೂಪಕವಷ್ಟೇ. ರೂಪಕ. ಒಬ್ಬ ವ್ಯಕ್ತಿಯ ಶರೀರವು ಅಕ್ಷರಶಃ ಸುಡುತ್ತದೆ. ರಾಜನು ಆ ಶಾಖವನ್ನ ತಾಳಲಾರದೆ ಭಯ ಮತ್ತು ಆಶ್ಚರ್ಯದಿಂದ ಹಿಂದಕ್ಕೆ ಸರಿದು ಕೂಗುತ್ತಾನೆ ಎಂದು ಪಠ್ಯದಲ್ಲಿ ಅತ್ಯಂತ ಸ್ಫುಟವಾಗಿ ವರ್ಣಿಸಲಾಗಿದೆ. ಇದನ್ನ ಕೇವಲ ಮನೋವಿಜ್ಞಾನದ ನೈತಿಕ ಗಡಿಗಳಿಗೆ ಹೇಗೆ ಸೀಮಿತಗೊಳಿಸುತ್ತೀರಿ? ಇಲ್ಲಿ ಭೌತಿಕ ಶಕ್ತಿಯ ನಿಯಮಗಳು ಕೆಲಸ ಮಾಡುತ್ತಿವೆ. ಕಲಾವತಿಯು ಬಾಲ್ಯದಿಂದಲೂ ಪಂಚಾಕ್ಷರಿ ಮಂತ್ರದ 5 ಕೋಟಿ ಜಪ ಮಾಡಿದ್ದಳು. ಅವಳ ದೇಹದ ಸುತ್ತ ಒಂದು ಅತ್ಯಂತ ಪ್ರಬಲವಾದ, ಕಣ್ಣಿಗೆ ಕಾಣದ ಆದರೆ ಅನುಭವಕ್ಕೆ ಬರುವ ತಪಸ್ಸಿನ ರಕ್ಷಣಾ ವಲಯ ನಿರ್ಮಾಣವಾಗಿತ್ತು. ರಾಜನು ಅಭಕ್ಷ್ಯ ಭಕ್ಷಣೆಯಿಂದ, ಹಿಂಸೆಯಿಂದ ಮತ್ತು ತಾಮಸಿಕ ಗುಣಗಳಿಂದ ತುಂಬಿದ್ದನು. 2 ಸಂಪೂರ್ಣ ವಿರುದ್ಧವಾದ ಶಕ್ತಿ ತರಂಗಗಳ ಮಟ್ಟಗಳು ಭೌತಿಕವಾಗಿ ಒಂದಕ್ಕೊಂದು ಅಪ್ಪಳಿಸಿದಾಗ ಉಂಟಾಗುವ ನೈಜ ಶಾಖವದು. ದೀಕ್ಷೆ ಇಲ್ಲದ ಅಶುದ್ಧವಾದ ದೇಹವೊಂದು ಆ ಶುದ್ಧ ಶಕ್ತಿಯನ್ನು ಸ್ಪರ್ಶಿಸಿದಾಗ ಶಾರ್ಟ್ ಸರ್ಕ್ಯೂಟ್ ಆದಂತೆ ಆಗುವುದು. ಯೋಗಿಕ ವಿಜ್ಞಾನದ ಮೂಲಭೂತ ನಿಯಮ. ಇದು ಕೇವಲ ಕಾವ್ಯವಲ್ಲ, ಪ್ರಾಣಶಕ್ತಿಯ ನೈಜ ಪ್ರತಿಕ್ರಿಯೆ. ನೀವು ಹೇಳುವ ಶಕ್ತಿ ತರಂಗಗಳ ಘರ್ಷಣೆಯನ್ನು ನಾನು ನಿರಾಕರಿಸುತ್ತಿಲ್ಲ. ಆದರೆ ಆ ಘರ್ಷಣೆ ಭೌತಿಕ ಚರ್ಮದ ಮೇಲಾಗಿಲ್ಲ, ಬದಲಿಗೆ ಆತನ ಅಂತರಂಗದಲ್ಲಿ, ಆತನ ಆತ್ಮಸಾಕ್ಷಿಯ ಮೇಲಾಗಿದೆ ಎನ್ನುತ್ತೇನೆ. ದಾಶಾರಹ ರಾಜನು ಸದ್ಗುಣಿಯಾಗಿದ್ದನು, ಪ್ರಜಾವತ್ಸಲನಾಗಿದ್ದನು ಎಂದು ಪಠ್ಯವೇ ಆರಂಭದಲ್ಲಿ ಹೇಳುತ್ತದೆ. ಆದರೆ ಅವನೊಳಗಿನ ದೌರ್ಬಲ್ಯಗಳು, ಅವನ ಹಿಂದಿನ ಪಾಪಗಳು ಅವನಿಗೆ ಅರಿವಿರಲಿಲ್ಲ. ಒಬ್ಬ ಅತ್ಯಂತ ಪರಿಶುದ್ಧವಾದ, ಕಲ್ಮಶವಿಲ್ಲದ ಚಾರಿತ್ರ್ಯವುಳ್ಳ ವ್ಯಕ್ತಿಯೆದುರು ನಮ್ಮ ಅಪವಿತ್ರವಾದ, ವಿಕೃತವಾದ ಮನಸ್ಸು ಬೆತ್ತಲಾದಾಗ ಉಂಟಾಗುವ ತೀವ್ರವಾದ ನೈತಿಕ ಆಘಾತವಿದೆಯಲ್ಲ, ಅದು ಕಾದ ಕಬ್ಬಿಣವನ್ನು ಮುಟ್ಟಿದಷ್ಟೇ ತೀವ್ರವಾಗಿರುತ್ತದೆ. ಪಶ್ಚಾತ್ತಾಪದ ಬೆಂಕಿಯನ್ನೇ ಪಠ್ಯವು ಸುಡುವಿಕೆಯೆಂದು ಸಾಂಕೇತಿಕವಾಗಿ ವರ್ಣಿಸಿದೆ. ತನ್ನ ಕಾಮ, ತನ್ನ ಅಧಿಕಾರದ ದರ್ಪ, ತನ್ನ ಹಿಂದಿನ ತಪ್ಪುಗಳೆಲ್ಲವೂ ಆಕೆಯ ಶುದ್ಧತೆಯ ಕನ್ನಡಿಯ ಮುಂದೆ ನಿಂತಾಗ ಆತನ ಅಹಂಕಾರ ಸುಟ್ಟು ಹೋಯಿತು. ಇದು ಆತನ ಅಂತರಂಗದಲ್ಲಿಯುಂಟಾದ ತೀವ್ರವಾದ ಮಾನಸಿಕ ಸಂಘರ್ಷ. ಇದನ್ನು ಭೌತಿಕ ಬೆಂಕಿಯೆಂದು ನಂಬುವುದು ಕಥೆಯ ಹಿಂದಿರುವ ತಾತ್ವಿಕ ಸೌಂದರ್ಯವೆಂದು ಕಡೆಗಣಿಸಿದಂತಾಗುತ್ತದೆ. ನಿಮ್ಮ ವಿವರಣೆಯ ಆ ನೈತಿಕ ಆಘಾತದ ಅಂಶ ಬಹಳ ಸುಂದರವಾಗಿದೆ ಮತ್ತು ಅದನ್ನು ನಾನು ಅಲ್ಲಗಳೆಯುವುದಿಲ್ಲ. ರಾಜನಿಗೆ ತನ್ನ ದೌರ್ಬಲ್ಯದ ಅರಿವಾಗುವುದು ಅದೇ ಬಿಂದುವಿನಲ್ಲಿ ಎಂಬುದು ನಿಜ. ಆದರೆ ಪ್ರಾಚೀನ ಪಠ್ಯಗಳು ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡೂ ನೆಲೆಗಳಲ್ಲಿ ಸತ್ಯವಾಗಿರುವ ಘಟನೆಗಳನ್ನು ದಾಖಲಿಸುತ್ತವೆ. ಅದು ಕೇವಲ ಆತನ ಮನಸ್ಸಿನಲ್ಲಿ ಆದ ಆಘಾತವಾಗಿರಲಿಲ್ಲ, ಆತನ ದೇಹಕ್ಕೂ ಆದ ನೈಜ ಆಘಾತವಾಗಿತ್ತು.
ಸರಿ, ನೀವು ಎಲ್ಲವನ್ನೂ ಮನೋವಿಜ್ಞಾನದ ನೆಲೆಯಲ್ಲಿಯೇ ವಿವರಿಸುವುದಾದರೆ ಗರ್ಗಮುನಿಗಳಿಂದ ದೀಕ್ಷೆ ಪಡೆದ ನಂತರದ ಘಟನೆಯನ್ನು ನೀವು ಹೇಗೆ ವಿವರಿಸುತ್ತೀರಿ? ಮುನಿಗಳು ರಾಜನ ಬಲಕಿವಿಯಲ್ಲಿ ಓಂ ನಮಃ ಶಿವಾಯ ಎಂದು ಉಪದೇಶಿಸಿದ ಕೂಡಲೇ ರಾಜನ ಶರೀರದೊಳಗಿಂದ ಕೋಟ್ಯಾವಧಿ ಕಾಗೆಗಳು ಹೊರಬಿದ್ದು ಧರೆಯ ಮೇಲೆ ಬಿದ್ದು ಭಸ್ಮವಾದವು ಎಂದು ಹೇಳಲಾಗಿದೆ. ನೀವು ಇದನ್ನು ಕೇವಲ ಸಾಂಕೇತಿಕ ಎನ್ನುತ್ತೀರಾ? ಮಂತ್ರದ ನಿಖರವಾದ ಶಬ್ದತರಂಡಗಳು ಜೀವಕೋಶಗಳಲ್ಲಿ ಮತ್ತು ಸೂಕ್ಷ್ಮ ಶರೀರದಲ್ಲಿ ಅಡಗಿರುವ ಜನ್ಮಜನ್ಮಾಂತರದ ಕರ್ಮಗಳನ್ನು ಛಿದ್ರಗೊಳಿಸುತ್ತವೆ ಎಂಬುದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇಕಾ? ಖಂಡಿತವಾಗಿಯೂ ಇದೊಂದು ರೂಪಕವೇ. ಸಮಕಾಲೀನ ಕೇಳುಗರಿಗೆ ಒಬ್ಬ ಮನುಷ್ಯನ ದೇಹದಿಂದ ಕೋಟ್ಯಾಂತರ ಕಾಗೆಗಳು ಹಾರಿ ಬಂದವು ಎಂದುದನ್ನು ಅಕ್ಷರಶಃ ಜೀವವಿಜ್ಞಾನ ಅಥವಾ ಭೌತಶಾಸ್ತ್ರ ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ. ಕಾಗೆಗಳನ್ನು ನಮ್ಮ ಪುರಾಣಗಳಲ್ಲಿ, ಜನಪದ ಕಥೆಗಳಲ್ಲಿ ಮತ್ತು ಮನೋವಿಜ್ಞಾನದಲ್ಲಿಯೂ ನಕಾರಾತ್ಮಕ ಆಲೋಚನೆಗಳ, ಅಜ್ಞಾನದ ಮತ್ತು ಆಳವಾದ ಪಾಪಪ್ರಜ್ಞೆಯ ಸಂಕೇತವಾಗಿ ಬೆಳೆಸಲಾಗುತ್ತದೆ. ಪಠ್ಯದಲ್ಲಿಯೇ ಆ ರಾಜನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಬ್ರಹ್ಮಹತ್ಯೆ, ಶಿಶುಹತ್ಯೆ, ಗೋಹತ್ಯೆಯಂತಹ ಮಹಾಪಾಪಗಳ ಉಲ್ಲೇಖವಿದೆ. ಇವೆಲ್ಲವೂ ಮನುಷ್ಯನ ಮನಸ್ಸಿನ ಆಳದಲ್ಲಿ ಬೇರೂರಿರುವ, ಅವನನ್ನು ಒಳಗೊಳಗೆ ಕೊರೆಯುತ್ತಿರುವ ಭಯಗಳು ಮತ್ತು ಅಪರಾಧಿ ಪ್ರಜ್ಞೆಗಳು. ಗರ್ಗಮುನಿಗಳು ಪವಿತ್ರವಾದ ವಾತಾವರಣದಲ್ಲಿ ಮಂತ್ರವನ್ನು ಉಪದೇಶಿಸಿದಾಗ ರಾಜನಿಗೆ ಸಿಕ್ಕಿದ್ದು ಅಂತಿಮವಾದ ಕ್ಷಮೆ ಮತ್ತು ಬಿಡುಗಡೆಯ ಭಾವ. ಮಂತ್ರದ ಬೆಳಕು ಆತನ ಅಂತರಂಗದ ಮೇಲೆ ಬಿದ್ದ ತಕ್ಷಣ ಮನಸ್ಸಿನಲ್ಲಿದ್ದ ಈ ಕತ್ತಲೆಯೆಲ್ಲವೂ, ತಲೆಮಾರುಗಳಿಂದ ಕಾಡುತ್ತಿದ್ದ ಅಪರಾಧಿ ಪ್ರಜ್ಞೆಗಳೆಲ್ಲವೂ ಒಮ್ಮೆಲೆ ಕರಗಿ ಹೋದವು. ಆಧುನಿಕ ಮನೋವಿಜ್ಞಾನದಲ್ಲಿ ನಾವು ಇದನ್ನು ಅಂತರಂಗದ ಸಂಪೂರ್ಣ ಶೋಧನೆ ಅಥವಾ ಭಾವನಾತ್ಮಕ ಬಿಡುಗಡೆ ಎಂದು ಕರೆಯುತ್ತೇವೆ. ಆ ತೀವ್ರವಾದ ಮಾನಸಿಕ ಬಿಡುಗಡೆಯನ್ನೇ ಕಾಗೆಗಳು ಹೊರಬಂದು ಭಸ್ಮವಾದವು ಎಂದು ಅತ್ಯಂತ ಕಾವ್ಯಾತ್ಮಕವಾಗಿ ಕಟ್ಟಿಕೊಡಲಾಗಿದೆ. ನಿಮ್ಮ ಈ ಭಾವನಾತ್ಮಕ ಬಿಡುಗಡೆಯ ವಿವರಣೆ ಆಧುನಿಕ ತಾರ್ಕಿಕ ಮನಸ್ಸಿಗೆ ಬಹಳ ಸುಲಭವಾಗಿ ಅರ್ಥವಾಗುವಂತಹದ್ದೂ ಹೌದು. ಆದರೆ ನಾನಿದನ್ನ ಕೇವಲ ಕಾವ್ಯಾತ್ಮಕ ವರ್ಣನೆ ಎಂದು ಒಪ್ಪಿಕೊಳ್ಳಲು ಸಿದ್ಧನಿಲ್ಲ. ಪ್ರಾಚೀನ ಋಷಿಗಳಿಗೆ ಕೇವಲ ಸುಂದರವಾದ ಕಾವ್ಯ ಬರೆಯುವ ಉದ್ದೇಶವಿರಲಿಲ್ಲ. ಅವರು ಯೋಗಿಕ ತಂತ್ರವನ್ನು ದಾಖಲಿಸುತ್ತಿದ್ದರು. ಕರ್ಮಗಳು ಕೇವಲ ಅಮೂರ್ತವಾದ ಆಲೋಚನೆಗಳಲ್ಲ, ಅವು ನಮ್ಮ ಸೂಕ್ಷ್ಮ ಶರೀರದಲ್ಲಿ ನಿರ್ದಿಷ್ಟ ಆಕಾರ, ತೂಕ ಮತ್ತು ಕಂಪನಗಳನ್ನು ಹೊಂದಿರುತ್ತವೆ. ಬ್ರಹ್ಮಹತ್ಯೆಯಂತಹ ಪಾಪಗಳು ಪ್ರಾಣಮಯ ಕೋಶದಲ್ಲಿ ಗಾಢವಾದ ಕಪ್ಪು ಚುಕ್ಕೆಗಳಂತೆ ನಿರ್ದಿಷ್ಟ ಶಕ್ತಿರೂಪಗಳಾಗಿ ಅಸ್ತಿತ್ವದಲ್ಲಿರುತ್ತವೆ. ಮಂತ್ರದ ಬೀಜಾಕ್ಷರಗಳು ಆ ಕಂಪನೆಗಳನ್ನು ನಾಶಮಾಡುವ ವಿರುದ್ಧ ಕಂಪನೆಗಳಾಗಿ ಕೆಲಸ ಮಾಡುತ್ತವೆ. ಗರ್ಗಮುನಿಗಳು ಸ್ಪಷ್ಟವಾಗಿ ಹೇಳುತ್ತಾರೆ, ನಿನ್ನ ಹೃದಯದಲ್ಲಿ ಶಿವಷಡಾಕ್ಷರಿ ಮಂತ್ರವು ಹೊಕ್ಕ ಕೂಡಲೇ ನಿನ್ನಲ್ಲಿದ್ದ ಸಕಲ ಪಾಪಗಳು ಭಸ್ಮವಾದವು ಅಂತ. ಇದು ತಕ್ಷಣದ ಭೌತಿಕ ಮತ್ತು ಶಕ್ತಿಯುತ ರೂಪಾಂತರ. ಮಂತ್ರದ ಶಬ್ದವು ಸೂಕ್ಷ್ಮ ಶರೀರವನ್ನು ಪ್ರವೇಶಿಸಿ ಅಲ್ಲಿ ಶೇಖರವಾಗಿದ್ದ ಋಣಾತ್ಮಕ ಶಕ್ತಿಯ ಗಂಟುಗಳನ್ನು ಒಡೆದು ಹಾಕಿದ ನೈಜ ಪ್ರಕ್ರಿಯೆ ಇದು. ಕಾಗೆಗಳು ಆ ಋಣಾತ್ಮಕ ಶಕ್ತಿಯ ಭೌತಿಕ ಅಭಿವ್ಯಕ್ತಿಗಳಾಗಿದ್ದವು. ನೀವು ಕರ್ಮಗಳಿಗೆ ನೀಡುತ್ತಿರುವ ಈ ಸೂಕ್ಷ್ಮ ಶರೀರದ ಭೌತಿಕ ರೂಪದ ವಿವರಣೆಯನ್ನು ನಾನು ತರ್ಕಬದ್ಧವಾಗಿ ಒಪ್ಪಲು ಕಷ್ಟಪಡುತ್ತೇನೆ. ನಾವು ಈ ನಿರ್ದಿಷ್ಟ ಬಿಂದುವಿನಲ್ಲಿ ನಮ್ಮ ಭಿನ್ನಾಭಿಪ್ರಾಯವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕಾಗುತ್ತದೆ ಎಂದು ತೋರುತ್ತದೆ. ಆದರೆ ನೀವು ಮಂತ್ರದ ಬೀಜಾಕ್ಷರಗಳ ಕುರಿತು ಪ್ರಸ್ತಾಪಿಸಿದ್ದರಿಂದ ಪಠ್ಯದಲ್ಲಿರುವ ಇನ್ನೊಂದು ಅತ್ಯಂತ ಸೂಕ್ಷ್ಮವಾದ ಮತ್ತು ತಾತ್ವಿಕವಾದಿ ಆಳವಾದ ವಿಷಯದ ಕಡೆಗೆ ನಮ್ಮ ಚರ್ಚೆಯನ್ನು ಹೊರಳಿಸೋಣ. ಪಂಚಾಕ್ಷರಿ ಮತ್ತು ಷಡಾಕ್ಷರಿ ಮಂತ್ರಗಳ ನಡುವಿನ ವ್ಯತ್ಯಾಸವನ್ನು ಪಠ್ಯವು ಹೇಗೆ ಅದ್ಭುತವಾಗಿ ವಿವರಿಸಿದೆ ಎಂಬುದನ್ನು ಗಮನಿಸಿ. ಕಲಾವತಿಯು ದೂರ್ವಾಸ ಋಷಿಗಳಿಂದ ಪಡೆದದ್ದು ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ. ಇದನ್ನು 5 ಕೋಟಿ ಬಾರಿ ಜಪಿಸಿದರೆ ಶಿವದರ್ಶನ ಪ್ರಾಪ್ತವಾಗುತ್ತದೆ ಎಂದು ಅವಳು ಹೇಳುತ್ತಾಳೆ. ಆದ್ರೆ ಗರ್ಗಮುನಿಗಳು ರಾಜನಿಗೆ ನೀಡಿದ್ದು ಕೇವಲ ಪಂಚಾಕ್ಷರಿಯಲ್ಲ, ಓಂಕಾರ ಸಹಿತವಾದ ಓಂ ನಮಃ ಶಿವಾಯ ಎಂಬ ಷಡಾಕ್ಷರಿ ಮಂತ್ರ. ಇದನ್ನು 6 ಕೋಟಿ ಜಪಿಸಿದರೆ ಅಂತಿಮವಾದ ಶಿವ ಸಾಯುಜ್ಯ ಅಂದರೆ ಮೋಕ್ಷ ಲಭಿಸುತ್ತದೆ ಎಂದು ಗರ್ಗಮುನಿಗಳು ಹೇಳುತ್ತಾಳೆ. ಈ 2 ಮಂತ್ರಗಳ ಫಲಿತಾಂಶಗಳ ನಡುವಿನ ಅಗಾಧವಾದ ತಾತ್ವಿಕ ವ್ಯತ್ಯಾಸವನ್ನು ನೀವು ಹೇಗೆ ನೋಡುತ್ತೀರಿ? ಹೌದು, ಇದು ಈ ಇಡೀ ಪಠ್ಯದ ಅತ್ಯಂತ ಅದ್ಭುತವಾದ ಮತ್ತು ಅಷ್ಟೇ ಸಂಕೀರ್ಣವಾದ ತಾಂತ್ರಿಕ ಅಂಶ. ನಮಃ ಶಿವಾಯ ಎಂಬ 5 ಅಕ್ಷರಗಳು ನಮ್ಮನ್ನು ಆಳುವ ಪಂಚಭೂತಗಳಿಗೆ ಅಂದರೆ ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ತತ್ವಗಳಿಗೆ ಸಂಬಂಧಿಸಿವೆ. ಈ ಪಂಚಭೂತಾತ್ಮಕ ಶರೀರವನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ದೈವತ್ವದ ದರ್ಶನ ಪಡೆಯಲು ಪಂಚಾಕ್ಷರಿ ಸಹಕಾರಿಯಾಗಿದೆ.
5 ಕೋಟಿ ಜಪವು ಆ 5 ತತ್ವಗಳ 1 ಕೋಟಿ ಆವರ್ತನೆಯ ಶುದ್ಧೀಕರಣವನ್ನು ಸೂಚಿಸುತ್ತದೆ. ಇದು ದೇವರಿಗೂ ನಮಗೂ ನಿರುವ ದ್ವೈತ ಭಾವದಲ್ಲಿಯೇ ಭಗವಂತನನ್ನು ನೋಡುವ ಪ್ರಕ್ರಿಯೆ. ಆದರೆ ಗರ್ಗಮುನಿಗಳು ರಾಜನಿಗೆ ಓಂ ಸೇರಿಸಿ ಷಡಾಕ್ಷರಿಯನ್ನು ನೀಡುತ್ತಾರೆ. ಓಂ ಎನ್ನುವುದು ಪ್ರಣವ, ಅದು ಅನಾದಿ ನಿರಾಕಾರ ಪರಬ್ರಹ್ಮದ ಏಕೈಕ ಸಂಕೇತ. ಓಂಕಾರವು ಮಂತ್ರಕ್ಕೆ ಸೇರ್ಪಡೆಯಾದಾಗ ಸಾಧನೆಯು ಕೇವಲ ದೈವದ ದರ್ಶನದಿಂದ ಮುಂದಕ್ಕೆ ಹೋಗಿ ಸಂಪೂರ್ಣ ಐಕ್ಯತೆಯೆಡೆಗೆ, ಅಂದರೆ ಸಾಯುಜ್ಯದ ಕಡೆಗೆ ಕೊಂಡೊಯ್ಯುತ್ತದೆ. 6 ಕೋಟಿ ಜಪವು ನಮ್ಮ ಬೆನ್ನುಹುರಿಯಲ್ಲಿರುವ ಷಟ್ಚಕ್ರಗಳನ್ನು ಭೇದಿಸಿ ಕುಂಡಲಿನಿ ಶಕ್ತಿಯನ್ನು ಸಹಸ್ರಾರಕ್ಕೆ ಏರಿಸಿ ಸಾಧಕನನ್ನು ಸೃಷ್ಟಿಯ ಮೂಲದೊಂದಿಗೆ ವಿಲೀನಗೊಳಿಸುವ ನಿಖರವಾದ ಪ್ರಾಯೋಗಿಕ ವಿಜ್ಞಾನವಾಗಿದೆ. ಇಲ್ಲಿ ದರ್ಶನವು ಸಾಯುಜ್ಯವಾಗಿ ಬದಲಾಗುತ್ತದೆ. ಖಂಡಿತ, ನಿಮ್ಮ ಈ ತರ್ಕ ಬಹಳ ಪ್ರಬಲವಾಗಿದೆ. ನೀವು ವಿವರಿಸಿದ ಷಟ್ಚಕ್ರಗಳು ಮತ್ತು ಪಂಚಭೂತಗಳ ನಂಟು ಅತ್ಯಂತ ಸ್ಫುಟವಾಗಿದೆ. ನಾನು ಇದೇ ವಿಚಾರವನ್ನ ತಾತ್ವಿಕ ಮತ್ತು ಮನೋವೈಜ್ಞಾನಿಕ ನೆಲೆಯಲ್ಲಿ ಇನ್ನಷ್ಟು ವಿಸ್ತರಿಸಲು ಬಯಸುತ್ತೇನೆ. ದರ್ಶನ ಎನ್ನುವುದು ದೇವರನ್ನು ನಮ್ಮಿಂದ ಹೊರಗಿರುವ ಒಂದು ಭವ್ಯವಾದ ಶಕ್ತಿಯಾಗಿ ನೋಡುವುದು. ಅಲ್ಲಿ ನಾನು ಮತ್ತು ದೇವರು ಬೇರೆ ಬೇರೆಯಾಗಿರುತ್ತಾರೆ. ಕಲಾವತಿಯು ಅತ್ಯಂತ ಶುದ್ಧಳಾಗಿದ್ರೂ ಅವಳು ವ್ರತಸ್ಥಳಾಗಿದ್ದುಕೊಂಡು ಸದಾ ದೇವರನ್ನು ಪೂಜಿಸುತ್ತಾ ತನ್ನ ಆರಾಧಕ ಪ್ರಜ್ಞೆಯನ್ನು ಕಾಯ್ದುಕೊಂಡಿದ್ದಳು. ಆದರೆ ಸಾಯುಜ್ಯ ಎಂದರೆ ಆ ನಾನು ಎಂಬ ಅಹಂಕಾರದ ಪ್ರತ್ಯೇಕತೆಯ ಸಂಪೂರ್ಣ ವಿನಾಶ. ಓಂ ಎನ್ನುವುದು ಅನಂತತೆಯ ಎಲ್ಲೆಗಳಿಲ್ಲದ ಶೂನ್ಯದ ಸಂಕೇತ. ಗರ್ಗಮುನಿಗಳು ರಾಜನಿಗೆ ಕೇವಲ ದೈವವನ್ನು ತೋರಿಸಲಿಲ್ಲ, ಬದಲಾಗಿ ರಾಜನೊಳಗಿದ್ದ ನಾನು ಒಬ್ಬ ರಾಜ, ನಾನು ಅಧಿಕಾರವುಳ್ಳವನು ಮತ್ತು ನಾನು ಪಾಪಿ ಎಂಬ ಎಲ್ಲ ಪ್ರತ್ಯೇಕತೆಯ ಪದರಗಳನ್ನ ಓಂಕಾರದ ಮೂಲಕ ಅಳಿಸಿಹಾಕಿದರು. ಆದ್ದರಿಂದಲೇ ದರ್ಶನದಿಂದ ಸಾಯುಜ್ಯದವರೆಗಿನ ಪಯಣ ದ್ವೈತದಿಂದ ಅದ್ವೈತದೆಡೆಗಿನ ಅಪ್ಪಟ ಮಾನಸಿಕ ವಿಕಾಸದ ಪಯಣವಾಗಿದೆ. ಇದು ಮನುಷ್ಯನ ಪ್ರಜ್ಞೆಯು ವಿಸ್ತಾರಗೊಳ್ಳುವ ಅತ್ಯುನ್ನತ ಹಂತ. ದ್ವೈತದಿಂದ ಅದ್ವೈತದೆಡೆಗಿನ ಪಯಣ ಎಂಬುದನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ, ಆ ಪಯಣವು ಕೇವಲ ಬೌದ್ಧಿಕ ಅರಿವಿನಿಂದ ಅಥವಾ ತಾತ್ವಿಕ ಚಿಂತನೆಯಿಂದ ಮಾತ್ರ ಸಾಧ್ಯವಿಲ್ಲ. ಅದಕ್ಕೆ ಗುರುವಿನ ಮೂಲಕ ಬರುವ ಮಂತ್ರದ ಪ್ರಾಯೋಗಿಕ ಶಕ್ತಿ ಬೇಕೇ ಬೇಕು ಎಂಬುದನ್ನೇ ದಾಶಾರ್ಹರಾಜನ ಕತೆ ಸಾಬೀತುಪಡಿಸುತ್ತದೆ. ರಾಜನಿಗೆ ಕಲಾವತಿಯನ್ನು ಮುಟ್ಟಿದಾಗಲೇ ತನ್ನ ದೌರ್ಬಲ್ಯದ ಅರಿವಾಯಿತು. ಆತನಿಗೆ ತನ್ನ ಹಿಂದಿನ ಪಾಪಗಳ ಬಗ್ಗೆ ತೀವ್ರ ಪಶ್ಚಾತ್ತಾಪವಾಯಿತು. ಆದರೆ ಆತನ ಬೌದ್ಧಿಕ ಅರಿವು ಆತನಿಗೆ ಮುಕ್ತಿಯನ್ನು ನೀಡಲಿಲ್ಲ. ಆತನಿಗೆ ಮುಕ್ತಿ ಸಿಕ್ಕಿದ್ದು ಗರ್ಗಮುನಿಗಳು ಆತನ ಕಿವಿಯಲ್ಲಿ ಆ ಮಂತ್ರವನ್ನು ಉಚ್ಚರಿಸಿದಾಗಲೇ. ಸದ್ಗುರುವಿನ ಮೂಲಕ ಬರುವ ದೀಕ್ಷೆಯು ಸಾಧಕನ ಒಣಗಿದ ಭೂಮಿಯಲ್ಲಿ ಒಂದು ಜೀವಂತ ಬೀಜವನ್ನು ಬಿತ್ತಿದಂತೆ. ಅದು ಸ್ವತಃ ಬೆಳೆದು ಸಾಧಕನ ಅಜ್ಞಾನವನ್ನು ಸುಟ್ಟು ಹಾಕುತ್ತದೆ. ಕಲಾವತಿಯೇ ರಾಜನಿಗೆ ಹೇಳುವಂತೆ, ಗುರುಸೇವೆ ಘಟಿಸಿಲ್ಲ, ಪರಮಾರ್ಥ ಸಾಧನೆ ಸಾಧಿಸಿಲ್ಲ ಎನ್ನುವುದು ಕೇವಲ ಮಾಹಿತಿಯ ಅಥವಾ ತಾತ್ವಿಕತೆಯ ಕೊರತೆಯಲ್ಲ, ಅದು ಅಧಿಕೃತ ಶಕ್ತಿಯ ಆಗಮನದ ಕೊರತೆ. ಗುರುವಿನ ಮಾರ್ಗದರ್ಶನದ ಪ್ರಾಮುಖ್ಯತೆಯನ್ನು ನಾನು ಖಂಡಿತವಾಗಿಯೂ ಅಲ್ಲಗಳೆಯುವುದಿಲ್ಲ. ಒಬ್ಬ ಕೌಶಲವುಳ್ಳ ಗುರು ಸಾಧಕನ ಮನಸ್ಸಿನ ಆಳದಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ಅವನನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಬಲ್ಲನು. ಗರ್ಗಮುನಿಗಳು ಮಾಡಿದ್ದು ಅದನ್ನೇ. ರಾಜನ ಅಹಂಕಾರವನ್ನು ಅಶ್ವತ್ಥವೃಕ್ಷ, ಯೌನಾನದಿ ಮತ್ತು ಪೂಜಾ ವಿಧಿವಿಧಾನಗಳ ಮೂಲಕ ಸಂಪೂರ್ಣವಾಗಿ ಕರಗಿಸಿದ್ರು. ಆತನನ್ನು ಹೊಸ ಮನುಷ್ಯನನ್ನಾಗಿ ರೂಪಿಸಿದ್ರು. ಆದರೆ ಈ ಇಡೀ ಪ್ರಕ್ರಿಯೆಯನ್ನು ನಾವು ಕಟ್ಟುನಿಟ್ಟಾದ ಶ್ರೇಣೀಕೃತ ಧಾರ್ಮಿಕ ನಿಯಮಗಳಾಗಿ ನೋಡಬಾರದು. ನಾವು ಇದನ್ನು ಕೇವಲ ಅಕ್ಷರಶಃ ಓದಿದರೆ ಸ್ತ್ರೀಯರಿಗೆ ಸಮಾನ ಹಕ್ಕಿಲ್ಲ ಅಥವಾ ಮಂತ್ರ ಹೇಳಿದ ತಕ್ಷಣ ಕಾಗೆಗಳು ದೇಹದಿಂದ ಹಾರಿಬರುತ್ತವೆ ಎಂಬಂಥ ಮೂಢನಂಬಿಕೆಗಳಿಗೆ ಜಾರುವ ದೊಡ್ಡ ಅಪಾಯವಿರುತ್ತದೆ. ಬದಲಾಗಿ ಇದನ್ನು ಅಂತರಂಗದ ಶುದ್ಧೀಕರಣದ, ಅಪರಾಧಿ ಪ್ರಜ್ಞೆಯಿಂದ ಬಿಡುಗಡೆಯ ಮತ್ತು ಮನುಷ್ಯನ ನೈತಿಕ ಗಡಿಗಳ ಸ್ಥಾಪನೆಯ ಅದ್ಭುತ ಮನೋವೈಜ್ಞಾನಿಕ ಪಠ್ಯವಾಗಿ ನೋಡಿದಾಗ ಶಿವಲೀಲಾ ಅಮೃತದ ಈ ಪ್ರಸಂಗವು ಇಂದಿನ ಆಧುನಿಕ ಸಾಧಕರಿಗೂ ಅತ್ಯಂತ ಪ್ರಸ್ತುತವಾಗುತ್ತದೆ. ಈ ಕಥೆಯು ಹೇಳುತ್ತಿರುವುದು ಮನುಷ್ಯನ ಆಂತರಿಕ ಬಿಡುಗಡೆಯ ಬಗ್ಗೆಯೇ ಹೊರತು ಮ್ಯಾಜಿಕ್ ಬಗ್ಗೆ ಅಲ್ಲ. ಪ್ರಾಚೀನ ಪಠ್ಯಗಳನ್ನು ಮೂಢನಂಬಿಕೆಗಳಾಗಿ ನೋಡಬಾರದು ಎಂಬ ನಿಮ್ಮ ಕಾಳಜಿಯನ್ನು ನಾನು ಗೌರವಿಸುತ್ತೇನೆ. ಆಧುನಿಕ ಸಮಾಜಕ್ಕೆ ಆ ಕಾಳಜಿ ಅಗತ್ಯವೂ ಹೌದು. ಆದರೆ ಇಂದಿನ ವಿಜ್ಞಾನಕ್ಕೆ ನಿಲುಕದೆಲ್ಲವೂ ಕೇವಲ ರೂಪಕಗಳಲ್ಲ ಎಂಬುದನ್ನು ನಾವು ಮರೆಯಬಾರದು. ಆಧುನಿಕ ಭೌತಿಕ ವಿಜ್ಞಾನದ ಇತಿಮಿತಿಗಳನ್ನು ಮೀರಿದ ಅತ್ಯಂತ ನಿಖರವಾದ ಯೋಗಿಕ ವಿಜ್ಞಾನವೂ ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಒಟ್ಟಾರೆಯಾಗಿ ಹೇಳುವುದಾದರೆ, ಇಂದಿನ ನಮ್ಮ ಚರ್ಚೆಯಲ್ಲಿ ಒಂದು ವಿಷಯ ಅತ್ಯಂತ ಸ್ಪಷ್ಟವಾಗಿದೆ.
ಮಂತ್ರದೀಕ್ಷೆಯು ಮನುಷ್ಯನನ್ನು ಲೌಕಿಕ ಅಜ್ಞಾನದಿಂದ ಅಭಕ್ಷ್ಯ ಭಕ್ಷಣೆಯಂತಹ ತಾಮಸಿಕ ಗುಣಗಳಿಂದ ಮೇಲೆಕ್ಕೆತ್ತಿ ಆಧ್ಯಾತ್ಮಿಕ ಪಾವಿತ್ರ್ಯತೆಯ ಕಡೆಗೆ ಕೊಂಡೊಯ್ಯುವ ಅತ್ಯಂತ ಪ್ರಬಲ ಸಾಧನ ಎಂಬುದನ್ನು ಈ ಕತೆ ನಿಸ್ಸಂದೇಹವಾಗಿ ಸಾಬೀತುಪಡಿಸುತ್ತದೆ. ಪಂಚಾಕ್ಷರಿ ಮತ್ತು ಷಡಾಕ್ಷರಿ ಮಂತ್ರಗಳ ಶಕ್ತಿ, ಗುರುವಿನ ಅನಿವಾರ್ಯತೆ ಮತ್ತು ಮಂತ್ರವು ತರುವ ಭೌತಿಕ ಹಾಗೂ ಶಕ್ತಿಯುತ ಬದಲಾವಣೆಗಳು ಕೇವಲ ನಂಬಿಕೆಗಳಲ್ಲ, ಅವು ಅನುಭವಕ್ಕೆ ನಿಲುಕುವ ಸತ್ಯಗಳು. ಗುರುವಿನ ಪರಂಪರೆ ಕೇವಲ ಗೌರವದ ಸಂಕೇತವಲ್ಲ, ಅದೊಂದು ನಿರಂತರವಾಗಿ ಹರಿಯುವ ಜ್ಞಾನದ ಮತ್ತು ಶಕ್ತಿಯ ನದಿ. ಹೌದು, ಆ ಸಾರಾಂಶದೊಂದಿಗೆ ನಾನೂ ಸಹಮತ ವ್ಯಕ್ತಪಡಿಸುತ್ತೇನೆ. ಮಂತ್ರವು ಮತ್ತು ಗುರುವಿನ ಮಾರ್ಗದರ್ಶನವು ಮನುಷ್ಯನ ಆಂತರಿಕ ಪರಿವರ್ತನೆಗೆ ದಾರಿದೀಪವಾಗಬಲ್ಲವು ಎಂಬುದರಲ್ಲಿ ನಮ್ಮಿಬ್ಬರ ಸಂಪೂರ್ಣ ಒಪ್ಪಿಗೆಯಿದೆ. ದೀಕ್ಷೆಯು ಮನುಷ್ಯನ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ. ಆದರೆ ದೀಕ್ಷಾ ಪ್ರಕ್ರಿಯೆಯಲ್ಲಿ ಬರುವ ಕಟ್ಟುಪಾಡುಗಳು, ಸ್ತ್ರೀಯರಿಗೆ ಪತಿಯೇ ಗುರು ಎಂಬಂತಹ ಲಿಂಗಭೇದದ ಉಲ್ಲೇಖಗಳು, ಸ್ಪರ್ಶದಿಂದ ಉಂಟಾದ ಬೆಂಕಿ ಮತ್ತು ಕಾಗೆಗಳ ಭಸ್ಮವಾಗುವಿಕೆಯಂತಹ ಘಟನೆಗಳನ್ನು ಅಕ್ಷರಶಃ ಭೌತಿಕ ವಿಜ್ಞಾನವೆಂದು ಒಪ್ಪಿಕೊಳ್ಳಬೇಕೆ ಅಥವಾ ಅವುಗಳನ್ನು ಅಂತರಂಗದ ಶುದ್ಧೀಕರಣದ ಪ್ರಬಲ ಮನೋವೈಜ್ಞಾನಿಕ ರೂಪಕಗಳೆಂದು ಭಾವಿಸಬೇಕೆ ಎಂಬ ಕುರಿತು ನಮ್ಮ ನಡುವಿನ ಈ ಭಿನ್ನಾಭಿಪ್ರಾಯಗಳು ಹಾಗೆಯೇ ಉಳಿಯುತ್ತವೆ. ಪ್ರಾಚೀನ ಗ್ರಂಥಗಳು ಜ್ಞಾನವನ್ನು ಎಷ್ಟು ಬಹುಮುಖ ದೃಷ್ಟಿಕೋನಗಳಲ್ಲಿ ಕಟ್ಟಿಕೊಡುತ್ತವೆ ಎಂಬುದಕ್ಕೆ ನಮ್ಮ ಇಂದಿನ ಈ ಚರ್ಚೆಯೇ ಸಾಕ್ಷಿ. ಆಧುನಿಕ ಸಾಧಕರು ಕೇವಲ ಮೇಲ್ನೋಟದ ಕಥೆಗಳಿಗೆ ಮಾರುಹೋಗದೆ ಮೂಲ ಪಠ್ಯಗಳನ್ನು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಬೇಕು ಎಂದು ನಾನು ಕೇಳುಗರೈ ವಿನಂತಿಸುತ್ತೇನೆ. ಖಂಡಿತ. ಸತ್ಯದ ಶೋಧನೆಯಲ್ಲಿ ಇಂಥ ವಿಭಿನ್ನ ದೃಷ್ಟಿಕೋನಗಳೇ ನಮಗೆ ಮಾರ್ಗದರ್ಶಕವಾಗುತ್ತವೆ. ಬೌದ್ಧಿಕ ಚರ್ಚೆಗಳು ನಮ್ಮ ಜ್ಞಾನದ ಕ್ಷಿತಿಜವನ್ನು ವಿಸ್ತರಿಸುತ್ತವೆ. ಶಿವಲೀಲಾಮೃತದ ಈ ಪಠ್ಯವು ನಮಗೆ ಕಳೆದುಹೋದ ಭೌತಿಕ ವಿಜ್ಞಾನವನ್ನು ಹೇಳುತ್ತಿದೆಯೋ ಅಥವಾ ಮಾನಸಿಕ ಜಗತ್ತಿನ ರೂಪಕಗಳನ್ನು ಬಿಚ್ಚಿಡುತ್ತಿದೆಯೋ ಎಂಬುದನ್ನು ನಿರ್ಧರಿಸುವ ಹಕ್ಕನ್ನು ಮತ್ತು ಆ ನಿಟ್ಟಿನಲ್ಲಿ ಇನ್ನಷ್ಟು ಅನ್ವೇಷಣೆ ಮಾಡುವ ಜವಾಬ್ದಾರಿಯನ್ನು ನಾವು ನಮ್ಮ ಕೇಳುಗರ ವಿವೇಚನೆಗೆ ಬಿಡೋಣ. ಪ್ರತಿಯೊಬ್ಬ ಸಾಧಕನು ತನ್ನದೇ ಆದ ಮಾರ್ಗವನ್ನು ಕಂಡುಕೊಳ್ಳಬೇಕು. ಈ ಗೌರವಯುತ ಹಾಗೂ ಆಳವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.